ಸುಶೀಲಮ್ಮ ಅಂತ ಚೆಕಪ್ ಮಾಡಿಸೋದ್ರಲ್ಲಿ ಪೈಪ್ಸ್ ಎಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಆಗಿದೆ ಅಂತ ಅಂದರು. ಎಲ್ಲ ನಮಗೆ ನಾರ್ಮಲ್ ಅನ್ನಿಸ್ತೈತೆ, ಏನು ತೊಂದರೆ ಇಲ್ಲ, ಎಲ್ಲ ಊಟ ಎಲ್ಲ ಕೆಲಸ ಎಲ್ಲ ಮಾಡ್ತೀನಿ, ನಮಗೇನು ತೊಂದರೆ ಇಲ್ಲ, ಚೆನ್ನಾಗಿ ಗುಣ ಆಯ್ತಿದ್ದೀನಿ ಅನ್ನಿಸ್ತೈತೆ ನನಗೆ. ಸುಶೀಲಮ್ಮ ಅಂತ, ವಯಸ್ಸು 58 ವರ್ಷ. ಪೈಪ್ಸ್ ಅಂತ ಇದು ಮಾಡಿ ಆಮೇಲೆ ಹೋಗಿ ಚೆಕಪ್ ಮಾಡಿಸೋದ್ರಲ್ಲಿ ಪೈಪ್ಸ್ ಎಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಆಗಿದೆ ಅಂತ ಅಂದರು. ಅವಾಗ ಇದು ಬೇರೆ ಕಡೆ ಹಾಸ್ಪಿಟ್ಲಿಗೆ ಬರ್ಕೊಟ್ರು. ಅವರು ಆಪ್ರೇಷನ್ ಆಯಿತು. ಸುಸ್ತಾಗೋದು ಎಲ್ಲ ಒಂಥರ ಕಂಟಿನ್ಯೂ ಆಗಿ ಇದಾಗೋದು ಎಲ್ಲ ಆಗ್ತಾಯಿತ್ತು. ನಾವು ಈ ಥರ ಕಾಯಿಲೆ ಅಯ್ಯೋ ಮಾಡಿಸ್ಕೊಳ್ಳೋಣ ಅನ್ಕೊಂಡು ಸುಮ್ಮನಾಗಿದ್ದು. ಆಮೇಲೆ ಬೇರೆ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ ಇದು ಆಗಲೇಬೇಕು, ಇದು ಭಾರಿ ಡೇಂಜರ್ ಇದೆ, ಮತ್ತೆ ನೀವು ಬಿಟ್ರೆ ಇದು ಉಳಿಯೋಕ್ಕೆ ಅನಿಸಿಲ್ಲ ಅಂತ ಹೇಳಿದರು. ಆಗಿ ಎಲ್ಲ 1 ವರ್ಷ ಆಗಿತ್ತು. ಕರೆಂಟ್ ಎಲ್ಲ ಆಗಿದೆ, ಆಮೇಲೆ ರೇಡಿಯೋಸನ್ ಅದೆಲ್ಲ ಆಗಿದೆ. ಒಂದು 48-45 ದಿವಸ 2 ಸರಿ ತಗೊಂಡಿದ್ದೀವಿ. ಇವಾಗ 2 ಸರಿ 3ನೇ ಸರಿಗೆ ಇಲ್ಲಿಗೆ ಬಂದಿದ್ದೀವಿ. ಯಾರಿಗೂ ಇಲ್ಲ ಮೇಡಮ್, ನನಗೆ ಫಸ್ಟು ಆಗಿತ್ತು. ಕೆಲಸ ಮಾಡ್ತಾನೆ ಆ ಥರ ಈಟಿಗೆ ಆ ಥರ ಬಂದಿದ್ದು ನಮಗೆ. ಕೈ ಕೆಲಸ ಅಯ್ಯೋದು, ಸಂಕಟ, ಸುಸ್ತು, ಬ್ರೆಡ್ ಎಲ್ಲ ಹೋಗೋದು, ಆಮೇಲೆ ಊಟ ಎಲ್ಲ ತಿನ್ನೋಕ್ಕಾಯ್ತಿತ್ತಿಲ್ಲ, ಕೂರಕ್ಕಾಯ್ತಿತ್ತಿಲ್ಲ, ತಿರ್ಗಾಡಕ್ಕಾಗ್ತಿತ್ತಿಲ್ಲ. ಎಲ್ಲ ನಮಗೆ ನಾರ್ಮಲ್ ಅನ್ನಿಸ್ತೈತೆ, ಏನು ತೊಂದರೆ ಇಲ್ಲ, ಎಲ್ಲ ಊಟ ಎಲ್ಲ ಕೆಲಸ ಎಲ್ಲ ಮಾಡ್ತೀನಿ, ನಮಗೇನು ತೊಂದರೆ ಇಲ್ಲ, ಚೆನ್ನಾಗಿ ಗುಣ ಆಯ್ತಿದ್ದೀನಿ ಅನ್ನಿಸ್ತೈತೆ ನನಗೆ.